9ನೇ ತಾರೀಕು ಚಿತ್ರದುರ್ಗದಲ್ಲಿ ಒಂದು ದೊಡ್ಡ ಮಹತ್ತರವಾದ ಕಾರ್ಯಕ್ರಮ ನಡೀತಾ ಇದೆ. ಯಡಿಯೂರಪ್ಪನವರ ಅಭಿಮಾನೋತ್ಸವ ಅಂತ. ನಾನೇನು ಯಡಿಯೂರಪ್ಪನವರ ಬಗ್ಗೆ ಪರಿಚಯ ಮಾಡಿಕೊಡುವ ಅಗತ್ಯವಿಲ್ಲ. ಕಳೆದ 50 ವರ್ಷಗಳಿಂದ ಯಡಿಯೂರಪ್ಪನವರು ನಮ್ಮ ದಕ್ಷಿಣ ಭಾರತದಲ್ಲಿ, ಕರ್ನಾಟಕ ಅಂತ ಹೇಳಲ್ಲ, ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ BJPಯ ಒಂದು ಸರ್ಕಾರವನ್ನು ತಂದು ನೆಲೆಸಿದಂಥ ಯಡಿಯೂರಪ್ಪನವರು ರಾಜಕೀಯ ಪ್ರವೇಶ ಮಾಡಿ ರಾಜಕೀಯದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು BJPಯನ್ನು ಮುನ್ನಡೆಸಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ನಮ್ಮೆಲ್ಲರಿಗೂ ಮಾದರಿಯಾಗಿ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ನಿಂತಂಥ ಯಡಿಯೂರಪ್ಪನವರು 50 ವರ್ಷ ರಾಜಕೀಯ ಸಂದರ್ಭದಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು BJP ಹಮ್ಮಿಕೊಂಡಿದೆ. ಅದು ಅಭಿಮಾನೋತ್ಸವ ಅಂತ ಚಿತ್ರದುರ್ಗದಲ್ಲಿ. ಅದಕ್ಕೆ ಮೈಸೂರಿನ ಎಲ್ಲ BJP ಅಭಿಮಾನಿಗಳು, BJP ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತೀನಿ. ಯಾಕೆಂದರೆ BJP ಅಧಿಕಾರಕ್ಕೆ ಬಂದಂಥ ಮೊದಲನೇ ಬಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ 2008ರಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ತರ್ತಾರೆ. ಹೆಣ್ಣು ಮಕ್ಕಳು ಯಾವುದು ಜನನ ಆಗುತ್ತೆ ಅವತ್ತಿಗೆ, ಆ ಮಗುಗೆ 18 ವರ್ಷ ತುಂಬಿದಾಗ 1 ಲಕ್ಷ ರೂಪಾಯಿ ಕೊಡೋ ಯೋಜನೆಗೆ ಇವತ್ತಿಗೆ ಕರೆಕ್ಟಾಗಿ 18 ವರ್ಷ. ಅವತ್ತು ಅವರು ಕೊಟ್ಟಂಥ ಬಾಂಡ್ಗಳು, 2,000 ರೂಪಾಯಿ ಕೊಟ್ಟಂಥ ಬಾಂಡ್ಗಳು ಇವತ್ತು ಮೆಚ್ಯೂರ್ ಆಗ್ತಾಯಿದೆ. ಅವತ್ತು ಜನಿಸಿದಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಇವತ್ತು 1 ಲಕ್ಷ ರೂಪಾಯಿಗಳು ಸಿಗ್ತಾ ಇದೆ. ಇದು ಒಂದು ಸಂದರ್ಭ. ಅದರಲ್ಲೂ ವಿಶೇಷವಾಗಿ ನಾವೇನು ಮಹಿಳಾ ಮೀಸಲಾತಿ ಕಾನೂನು ತಂದ್ವಿ, ಮೈಸೂರಿಗೆ ಮೊದಲ ಮಹಿಳಾ ಜಿಲ್ಲಾ ಉಸ್ತುವಾರಿ ಸಚಿವರನ್ನು, ಶೋಭಕ್ಕರನ್ನು ಪರಿಚಯಿಸಿದ್ದು ಇದೇ ಯಡಿಯೂರಪ್ಪನವರು. ಮಹಿಳಾ ಮೀಸಲಾತಿ ಈಗಲ್ಲ, 18 ವರ್ಷಗಳ ಹಿಂದೆಯೇ ನಮ್ಮಲ್ಲಿ ಮೊದಲ ಮಹಿಳಾ ಉಸ್ತುವಾರಿ ಸಚಿವರನ್ನಾಗಿ ತಂದಿದ್ದೀವಿ. ಮೈಸೂರಿಗೆ ಜಿಲ್ಲಾಸ್ಪತ್ರೆಗಳನ್ನು ಕೊಡುಗೆ, ಮೈಸೂರಿಗೆ 3 ಬಾರಿ 100 ಕೋಟಿಗಳ ವಿಶೇಷ ಅನುದಾನ, ಮೈಸೂರಿನಲ್ಲಿ ಜಯದೇವ ಆಸ್ಪತ್ರೆ ಬರಲಿಕ್ಕೆ ಕಾರಣಕರ್ತರಾದ ಯಡಿಯೂರಪ್ಪ. ಮೈಸೂರಿನಲ್ಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇರಲಿಲ್ಲ, ಏನು ರೇಡಿಯೇಷನ್ಗೆ ನಾವು ಬೆಂಗಳೂರಿಗೆ ಹೋಗಬೇಕಿತ್ತು. ಅದ್ರ ಮೈಸೂರಿನಲ್ಲೊಂದು ಕ್ಯಾನ್ಸರ್ ವಿಭಾಗವನ್ನು ಸ್ಥಾಪನೆ ಮಾಡಿ ನೇರ ರೇಡಿಯೇಷನ್ ಕೊಡಲಿಕ್ಕೆ ಆದಂಥ ಒಂದು ಉಪಕರಣದ ವ್ಯವಸ್ಥೆಯನ್ನು ಕೊಟ್ಟಂಥ ಯಡಿಯೂರಪ್ಪ. ಜಯದೇವ ಆಸ್ಪತ್ರೆಯನ್ನು ಕೊಟ್ಟಂಥ ಯಡಿಯೂರಪ್ಪ. ಮೈಸೂರಿಗೆ ಹೇಳ್ತಾ ಹೋದರೆ ಇದು ಅಷ್ಟು ಮೈಸೂರಿಗೆ ಕೊಟ್ಟಿದ್ದಾರೆ, ಇನ್ನು ರಾಜ್ಯಕ್ಕೆ ಕೊಟ್ಟಿದ್ದನ್ನು ನಾವು ಹೇಳೋದು ಬೇಕಿಲ್ಲ. ಇಂಥ ಒಂದು ಪುಣ್ಯಾತ್ಮನ ನಾವು ನೆನೆಸ್ಕೊಳ್ಳಲಿಕ್ಕೆ ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ 9ನೇ ತಾರೀಕು ವಿಶೇಷವಾಗಿ ಒಂದು ಅಭಿಮಾನೋತ್ಸವವನ್ನು ಮಾಡ್ತಾ